ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮ ಆರೋಗ್ಯಕರ ಜೀವನ ಶೈಲಿ ಹೇಗಿರಬೇಕೆಂದು ತಿಳಿಸಿಕೊಳ್ಳಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮನಿ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ಕಾರ. ದಿನಚರಿ ಅಂದರೆ ಏನು ಮೇಡಮ್? ಈ ದಿನಚರಿಯ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ನಾವು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೂ ಯಾವ ರೀತಿಯ ಜೀವನ ಶೈಲಿಯನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಇಂದಿನ ಜನತೆ ಹೇಗಾಗಿದೆ ಅಂದರೆ, ಕಾಯಿಲೆ ಬಂದಾಗ ಮಾತ್ರ ಆರೋಗ್ಯದ ಕಡೆ ಗಮನ ಹರಿಸ್ತಿದ್ದಾರೆ. ಅದೇ ಆ ಕಾಯಿಲೆ ಬರದಂತೆ ತಡೆಗಟ್ಟುವುದರ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಆರೋಗ್ಯ ಅನ್ನೋದು ಆಸ್ಪತ್ರೆಯಿಂದ ಬರುವಂಥದ್ದಲ್ಲ. ಈ ಆರೋಗ್ಯ ಅನ್ನೋದು ನಮ್ಮ ದಿನಚರಿಯಿಂದ ಆರಂಭವಾಗುವಂಥದ್ದು. ಇಂದಿನ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಏನು ಹೇಳ್ತಾರೆ, ಒಬೇಸಿಟಿ, ಡಯಾಬಿಟೀಸ್, ಸ್ಲೀಪ್ ಡಿಸಾರ್ಡರ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇವೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ದಿನಚರಿಯಲ್ಲಿ ಡಿಸಿಪ್ಲಿನ್ ಇಲ್ದಲೇ ಇರೋದೇ ಮುಖ್ಯ ಕಾರಣ ಆಗಿರುತ್ತೆ. ಈಗ ಜನಕ್ಕೆ ದಿನಚರಿ ಹೀಗಿರಬೇಕು ಅಂತ ಹೇಳಕ್ಕೆ ಹೋದರೆ ಏನು ಹೇಳ್ತಾರೆ ಅಂದರೆ, ಮೇಡಮ್ ಟೈಮ್ ಇಲ್ಲ ಅಂತಾರೆ. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್, ಅವರು ರೀಲ್ಸ್ ನೋಡೋಕೆ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಸ್ಕ್ರಾಲ್ ಮಾಡ್ತಿರ್ತಾರೆ. ಬಟ್ ಅವರಿಗೋಸ್ಕರ ಒಂದು 30 ಮಿನಿಟ್ಸ್ ಅವರಿಗೆ ಆರೋಗ್ಯಕ್ಕೋಸ್ಕರ ಯೋಚನೆ ಮಾಡ್ತಾರೆ. ಆ ಅರ್ಧ ಗಂಟೆ ಅವರ ಆರೋಗ್ಯಕ್ಕಾಗಿ ಮೀಸಲಿಡೋದಕ್ಕೆ. ಇವತ್ತಿನ ಜನರೇಷನ್ ಈ ರೀತಿ ಅಭ್ಯಾಸಗಳಿಂದ ಏನಾಗಿದೆ, ಅನೇಕ ಲೈಫ್ ಸ್ಟೈಲ್ ಡಿಸೀಸ್ಗಳಿಂದ ಬಳಲ್ತಾ ಇದ್ದಾರೆ. ಯಾಕೆ ಇಂದಿನ ಕಾಲದಲ್ಲಿ ದಿನಚರಿ ತುಂಬ ಮುಖ್ಯ ಮ್ಯಾಮ್? ಈಗಿನ ಜನತೆ ಹೇಗಾಗಿದೆ ಅಂದರೆ, ಈ ಅವರ ಲೈಫ್ ಸ್ಟೈಲ್ ರೀತಿ ಇಂದಿನವ್ರು ಆಚರಿಸ್ತಾ ಇದ್ದದಕ್ಕೂ ಈಗದಕ್ಕೂ ಬಹಳ ವ್ಯತ್ಯಾಸ ಇದೆ. ಜಂಕ್ ಫುಡ್ ಈಟಿಂಗ್, ಲೇಟ್ ನೈಟ್ ಸ್ಲೀಪ್, ಮತ್ತು ವ್ಯಾಯಾಮ ಇಲ್ದಲೇ ಇರೋದು, ಸ್ಟ್ರೆಸ್ ವರ್ಕ್ ಲೈಫ್, ಇದು ಯಾವುದನ್ನು ಅವರಿಂದ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ, ಬ್ಯಾಟ್ರಿ 10% ಅವ್ರದ್ದು ಫೋನ್ದು ಚಾರ್ಜ್ ಕಡಿಮೆ ಆಗ್ತಾ ಇದ್ದಂಗೆ ಅವ್ರಿಗೆ ಪ್ಯಾನಿಕ್ ಆಗ್ತಾರೆ. ಅದೇ ಬಾಡಿಯ ಎನರ್ಜಿ 1%ಗೆ ಬಂದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ದೇಹ ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ ಹೊಂದಿಕೊಂಡು ಕೆಲಸ ಮಾಡುತ್ತದೆ. ಏನು ಹೇಳ್ತಾರೆ ಅಂದರೆ, ಇದು ಬಯಾಲಜಿಕಲ್ ಕ್ಲಾಕ್. ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ ಹೊಂದಿಕೊಂಡು ಕೆಲಸ ಮಾಡುವ ಈ ದೇಹ ಅದು ಈ ಲೇಟ್ ನೈಟ್ ಸ್ಲೀಪಿಂದ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಇದು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಸೊ ನಿದ್ರಾಹೀನತೆ, ಸ್ಟ್ರೆಸ್ ಮತ್ತು ಮಾನಸಿಕ ಸಮತೋಲನ ಡಿಸ್ಟರ್ಬ್ ಆಗುತ್ತೆ. ಸೊ ನಾವು ಯಾವಾಗಲೂ ಪ್ರಕೃತಿಗೆ ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ ಹೊಂದಿಕೊಂಡು ಜೀವನ ಮಾಡೋದನ್ನ ಕಲಿಬೇಕು. ಅದೇ ನಿಜವಾದ ಆರೋಗ್ಯಕರ ಜೀವನ ಶೈಲಿ. ಮ್ಯಾಮ್, ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳೋಲ್ಲ ಮ್ಯಾಮ್, ಯಾವ ಟೈಮಿಂದ ಯಾವ ಟೈಮು, ಅದರಲ್ಲಿ ಹೇಳೋದ್ರಿಂದ ಏನೇನು ಲಾಭ ಇದೆ ಮ್ಯಾಮ್? ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೂ 1.5 ಗಂಟೆ ಕಾಲ ಮೊದಲು ಬರುವ ಸಮಯನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಏನಾಗುತ್ತೆ, ವಾತಾವರಣ ಪ್ರಶಾಂತವಾಗಿರುತ್ತೆ, ನಿಮ್ಮ ಮನಸ್ಸು ಸಹ ಕಾಮ್ ಆಗಿರುತ್ತೆ, ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮ ಮೆಮೊರಿ ಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಹೇಳೋದು ಬೆಳಗ್ಗೆ ಬೇಗ ಎದ್ದು ಓದು ಅಂತ. ಯಾವ ಡಿಸ್ಟರ್ಬೆನ್ಸು ಇರೋದಿಲ್ಲ. ಮತ್ತು ಪಾಸಿಟಿವ್ ಥಾಟ್ಸ್ ಮತ್ತು ನಿಮ್ಮ ಚಯಾಪಚಯ ಕ್ರಿಯೆ, ಈ ಮೆಟಬಾಲಿಸಮ್ ಏನಾಗುತ್ತೆ ಅದು ಇಂಪ್ರೂವ್ ಆಗುತ್ತೆ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವರು ಒಳ್ಳೆಯ ಪ್ರಕೃತಿಯ ಸೂರ್ಯೋದಯ ನೋಡ್ತಾರೆ. ಅದೇ 8 ಗಂಟೆಗೆ ಎದ್ದವರು ಎದ್ದ ತಕ್ಷಣ ವಾಟ್ಸಪ್ ಸ್ಟೇಟಸ್ ನೋಡ್ತಾರೆ. ಇವತ್ತಿನ ಜನತೆ ಆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಸಮ್ಟೈಮ್ಸ್ ನೆಗೆಟಿವ್ ಥಿಂಗ್ಸು ಇರುತ್ತೆ. ಸೊ ಅದು ನೀವು ಎದ್ದ ತಕ್ಷಣ ಏನಾಗುತ್ತೆ ಅಂದರೆ, ಅದು ನಿಮ್ಮ ಮೂಡ್ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಆದಷ್ಟು ಬೆಳಗಿನ ಟೈಮು ಎದ್ದ ತಕ್ಷಣ ವಾಟ್ಸಪ್ ನೋಡೋದನ್ನ ಕಡಿಮೆ ಮಾಡಿ, ಆದಷ್ಟು ಬೇಗ ಹೇಳಿ, ಸೂರ್ಯೋದಯವನ್ನು ನೋಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಏನಾಗುತ್ತೆ, ಬಾಡಿಯಲ್ಲಿ ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮತ್ತು ಜ್ಞಾಪಕ ಶಕ್ತಿ ಅದು ಸಹ ಹೆಚ್ಚಾಗುತ್ತೆ. ಅದಕ್ಕೆ ಮಕ್ಕಳಿಗೆ ಹೇಳೋದು ಬೆಳಗ್ಗೆ ಬೇಗ ಎದ್ದು ಓದಬೇಕು ಅಂತ ಹೇಳಿ. ಮ್ಯಾಮ್, ಮಾರ್ನಿಂಗ್ ರೂಟೀನ್ ಹೇಗಿರಬೇಕು ಮ್ಯಾಮ್? ಈ ಮಾರ್ನಿಂಗ್ ರೂಟೀನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಬೆಳಗ್ಗೆ ಬೇಗ ಹೇಳಬೇಕು, ಮೆಡಿಟೇಷನ್ನು, ಪ್ರೇಯರ್ಸ್, ಅದಾದಮೇಲೆ ನಿಮ್ಮ ನಾಲಿಗೆಯನ್ನು ಶುಚಿಗೊಳಿಸಬೇಕು, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು 500 ml ಅಷ್ಟು ವಾರ್ಮ್ ವಾಟರ್ ಕುಡಿಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಮತ್ತು ಅದರಿಂದ ಮೆಡಿಟೇಷನ್ ಮಾಡೋದು ಬಹಳ ಮುಖ್ಯ. ಬೆಳಗಿನ ಟೈಮಲ್ಲಿ ನಿಮ್ಮ ಮನಸ್ಸು ಕಾಮಾಗಿರುತ್ತೆ, ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋದಕ್ಕೆ ಬಹಳ ಉಪಯೋಗ ಆಗುತ್ತೆ. ಸೊ ನೀವು ಮಾರ್ನಿಂಗ್ ನಿಮ್ಮ ಬೆಳಗ್ಗೆ ಯಾವ ರೀತಿ ಶುರು ಆಗುತ್ತೋ ನಿಮ್ಮ ಆರೋಗ್ಯ ಸಹ ಅದೇ ರೀತಿ ರೂಪುಗೊಳ್ಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ನ ರೀಚಾರ್ಜ್ ಮಾಡೋ ಮೊದಲು ನಿಮ್ಮ ಬಾಡಿಯನ್ನು, ದೇಹವನ್ನು ರೀಚಾರ್ಜ್ ಮಾಡಿ. ಈ ಮೆಡಿಟೇಷನ್ನಿಂದ ಮತ್ತು ನಿಯಮಿತವಾದ ವ್ಯಾಯಾಮದಿಂದ ನಿಮ್ಮ ಬಾಡಿಯನ್ನು ರೀಚಾರ್ಜ್ ಮಾಡಿ. ಅಂದರೆ ನೀವೇನು ಹೇಳ್ತಿದ್ದೀರಿ ಅಂದರೆ, ಮೆಡಿಟೇಷನ್ 10%, ಹೇಳೋದೊಂದು 10%, ಅದು ನಮ್ಮ ಆರೋಗ್ಯನ ಡೈಲಿ ಇದು ರೀಚಾರ್ಜ್ ಮಾಡ್ತಾ ಇದೆ. ಮೊಬೈಲ್ ಚಾರ್ಜ್ ಖಂಡಿತ ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಕಡೆ ಕೊಡೋಷ್ಟು ಗಮನನ ಕಡಿಮೆ ಮಾಡಿಕೊಂಡು ನಿಮ್ಮ ದೇಹದ ಕಡೆ ಗಮನ ಕೊಡಿ.
ಅವಾಗ ಒಂದು ಅರ್ಥ ಆಯ್ತಾ? 15 ಮಿನಿಟ್ಸ್ ಮೆಡಿಟೇಷನ್, ಒಂದು 15 ಮಿನಿಟ್ಸ್ ನಿಯಮಿತವಾದ ವ್ಯಾಯಾಮ. ತುಂಬ ವ್ಯಾಯಾಮ ಅಂದರೆ ಜಿಮ್ಗೆ ಹೋಗ್ಬೇಕಂತೇನಿಲ್ಲ, ಮನೆಯಲ್ಲೇ ಕುತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಸಹ ಯೋಗ ಇದನ್ನು ನಿಯಮಿತವಾಗಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ಬೆಳಗ್ಗೆ ಹೇಗೆ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೋ ನಿಮ್ಮ ದೇಹದ ಆರೋಗ್ಯವೂ ಹಾಗೆ ರೂಪುಗೊಳ್ತಾ ಹೋಗುತ್ತೆ. ಮ್ಯಾಮ್, ಈ ಟಂಗ್ ಕ್ಲೀನಿಂಗ್ ಮತ್ತು ವಾರ್ಮ್ ವಾಟರ್ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ನೀವು? ಈ ನಾಲಿಗೆಯನ್ನು ಶುಚಿಗೊಳಿಸೋದ್ರಿಂದ ನಿಮ್ಮ ಟೇಸ್ಟ್ ಸೆನ್ಸೇಷನ್ ಇಂಪ್ರೂವ್ ಆಗುತ್ತೆ. ಮತ್ತೆ ಓರಲ್ ಹೈಜೀನ್ ಅದು ಬಹಳ ಮುಖ್ಯ. ಮತ್ತೆ ನಾಲಿಗೆ ಮೇಲೆ ಯಾವುದೇ ರೀತಿಯಾದ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿದ್ರೆ ಅದು ಕ್ಲೀನ್ ಆಗುತ್ತೆ. ಸೊ ಈ ಟಂಗ್ ಕ್ಲೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟೋ ಜನ ಇವಾಗಿಂದ ಟಂಗ್ ಕ್ಲೀನಿಂಗ್ ಬಗ್ಗೆ ಅಷ್ಟಿರಲ್ಲ, ಬಟ್ ಇಷ್ಟೊಂದು ಸೂಕ್ಷ್ಮವಾಗಿರುತ್ತೆ ಅಂತ ಗೊತ್ತಾಗಿದೆ ಇವತ್ತು. ಅದು ಏನು ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್? ಬಹಳನೇ ಮುಖ್ಯ ಆಗಿರುತ್ತೆ. ನಾವು ಹಿಂದಿನ ದಿವಸ ಒಂದು ಎಷ್ಟು ರಾತ್ರಿ ಎಲ್ಲ ಅಕ್ಯುಮುಲೇಟ್ ಆಗಿರೋಂಥದ್ದು ಏನಿದೆ ಟಾಕ್ಸಿನ್ಸು ಅದನ್ನು ಕ್ಲೀನ್ ಮಾಡೋದಕ್ಕೆ ಬಹಳನೇ ಮುಖ್ಯ. ಮತ್ತು ಈ ವಾರ್ಮ್ ವಾಟರ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 500 ml ಅಷ್ಟು ವಾರ್ಮ್ ವಾಟರ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಇಟ್ ಇಂಪ್ರೂವ್ಸ್ ಯುವರ್ ಮೆಟಬಾಲಿಸಮ್. ಮತ್ತು ದೇಹದ ತೂಕ ಮತ್ತು ಅದು ನಿಮ್ಮ ದೇಹವನ್ನು ಹಗುರವಾಗಿ ಇಟ್ಕೊಳ್ಳೋದಕ್ಕೆ ಬಹಳನೇ ಮುಖ್ಯ ಆಗುತ್ತೆ. ಮತ್ತು ನಿಮ್ಮ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ. ಮತ್ತು ಈ ವಾರ್ಮ್ ವಾಟರ್ ಕುಡಿಯೋದ್ರಿಂದ ಈ ಮಲಬದ್ಧತೆಯಿಂದ ಬಳಲ್ತಾ ಇರೋರಿಗೂ ಸಹ ಅದು ಬಹಳ ಸಹಾಯವಾಗುತ್ತೆ. ಜಸ್ಟ್ 500 ml ಆಫ್ ವಾಟರ್, 500 ml ಆಫ್ ವಾರ್ಮ್ ವಾಟರ್. ಮ್ಯಾಮ್, ಈ ಎಕ್ಸಸೈಸ್ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಈ ವ್ಯಾಯಾಮ ಹೇಗೆ ಅಂತ ಹೇಳಿದ್ರೆ, ಅತಿಯಾದ ವ್ಯಾಯಾಮ ಅಥವಾ ವ್ಯಾಯಾಮ ಇಲ್ದಲೇ ಇರೋದು ಎರಡೂ ತೊಂದರೆ. ಪ್ರತಿನಿತ್ಯ ಒಂದು ಮಿತವಾದ ವ್ಯಾಯಾಮ ದೇಹಕ್ಕೆ ಬೇಕೇ ಬೇಕು. ಈಗಿನ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಏನಾಗ್ತಾ ಇದೆ ಅಂದರೆ ಜನಗಳು ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತ ಹೇಳಿದ್ರೆ, ಜನಗಳು ಜಿಮ್ ಜಾಯಿನ್ ಮಾಡಿಕೊಂಡು ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕೊಳ್ಳೋದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ ಹೊರತು ಅವರ ದೇಹದ ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡೋದ್ರ ಕಡೆ ಗಮನ ಕಡಿಮೆ ಆಗಿದೆ. ಸೊ ನಿಯಮಿತವಾದ ವ್ಯಾಯಾಮ ಪ್ರತಿನಿತ್ಯವೂ ಮಾಡೋದ್ರಿಂದ ಖಂಡಿತ ನಿಮ್ಮ ದೇಹದ ಸ್ನಾಯುಗಳಿಗೆ, ಮಾಂಸಖಂಡಗಳಿಗೆ, ಸಂಧಿಗಳಿಗೆ ಬಹಳನೇ ಪ್ರಯೋಜನಕಾರಿಯಾಗಿದೆ. ನಿಮಗೆ ತುಂಬ ಜಿಮ್ ಹೋಗಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್, ಸಿಂಪಲ್ ಯೋಗಾಸ್ ಇಷ್ಟು ಮಾಡಿದ್ರೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಈಗಿನ ಸ್ಟ್ರೆಸ್ ಲೈಫ್ ಮತ್ತು ಬ್ಯುಸಿ ವರ್ಕ್ ಲೈಫ್ ಸ್ಕೆಡ್ಯೂಲಲ್ಲಿ ಜನಕ್ಕೆ ಏನಾಗ್ತಿದೆ ಅಂದರೆ ಅಷ್ಟೆಲ್ಲ ಟೈಮ್ ಇಲ್ಲ ಮೇಡಮ್ ಅಂತ. ಬೇಡ, ಅರ್ಧ ಗಂಟೆ ನಿಮಗೋಸ್ಕರ ಒಂದು 20 ನಿಮಿಷ ಮಾಡಿ ಡೈಲಿ. ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ಸೊ ನೀವು ಹೇಳೋ ಪ್ರಕಾರ ಡೈಲಿ ಒಂದು 15 to 20 ಮಿನಿಟ್ಸ್ ಆದರೂ ಖಂಡಿತ ಮಾಡಲೇಬೇಕು. ಖಂಡಿತ ಮಾಡಲೇಬೇಕು. ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಖಂಡಿತ ಮಿತವಾದ ವ್ಯಾಯಾಮ ಖಂಡಿತ ಮಾಡಲೇಬೇಕು. ಅದರಲ್ಲಿ ಯಾವುದಾದ್ರೂ ಟೈಪ್ಸ್ ಇದೆನಾ ಅಥವಾ ಯಾವುದೇ ಮಾಡಿದ್ರು ಓಕೆನಾ? ಯಾವುದೇ ಆದರೂ ಯೋಗ, ಸಿಂಪಲ್ ಯೋಗ, ಸೂರ್ಯ ನಮಸ್ಕಾರ, ಸ್ಟ್ರೆಚಿಂಗ್ ಎಕ್ಸಸೈಸ್ ಅಷ್ಟೇ ಸಾಕು. ನೀವು ಜಿಮ್ಗೆ ಹೋಗ್ಬೇಕು ಅಂತೇನಿಲ್ಲ. ಈಗ ಜಿಮ್ಗೆ ಎಷ್ಟೋ ಜನ ಅತಿಯಾದ ವ್ಯಾಯಾಮ ಮಾಡಿ ಅದರಿಂದ ತೊಂದರೆಗೊಳಗಾದವರು ಬಹಳ ಜನ ಇದ್ದಾರೆ. ಅತಿಯಾದ ವ್ಯಾಯಾಮನೂ ಒಳ್ಳೆಯದಲ್ಲ, ವ್ಯಾಯಾಮ ಇಲ್ಲದಲೇ ಇರೋದು ಸಹ ಒಳ್ಳೆಯದಲ್ಲ. ಮ್ಯಾಮ್, ನಮ್ಮ ಕಾಲದಲ್ಲಿ ಇವಾಗ ಅಥವಾ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಾ ಇದ್ವಿ, ಹಬ್ಬ ದಿನಗಳಂತ ಬಂದರೆ ಈ ಆಯಿಲ್ ಮಸಾಜ್ ಮಾಡೋದು, ಆಯಿಲ್ ಸ್ನಾನ ಮಾಡೋದು. ಈ ಆಯಿಲ್ ಮಸಾಜ್ ಎಷ್ಟು ಮುಖ್ಯ ಮ್ಯಾಮ್? ಎಷ್ಟು ಮುಖ್ಯ ಆಗುತ್ತೆ? ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯವೂ ಅಭ್ಯಂಗವನ್ನು ಮಾಡ್ಕೋತಾ ಇದ್ರು. ಆಯಿಲ್ ಮಸಾಜ್ ಮಾಡಿಕೊಂಡು ಒಳ್ಳೆ ಹಂಡೆಯಲ್ಲಿ ಸೌದೆಯಲ್ಲಿ ಕಾಯಿಸಿದಂಥ ಬಿಸಿ ನೀರು ಸ್ನಾನ ಮಾಡಿ ಹೆಲ್ತಿಯಾಗಿರ್ತಾ ಇದ್ರು. ಬಟ್ ಪ್ರಾಕ್ಟಿಕಲಿ ಇವತ್ತಿನ ದಿವಸ ಪ್ರತಿನಿತ್ಯ ಮಸಾಜ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ನಿಮ್ಮ ದೇಹದ ಆರೋಗ್ಯಕ್ಕಾಗಿ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ವಾರಕ್ಕೆ ಒಂದು ದಿವಸ ನೀವು ದೇಹಕ್ಕೆ ಅಭ್ಯಂಗವನ್ನು ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಬಹಳ ಪ್ರಯೋಜನಗಳಿದೆ. ನಿಮ್ಮ ಬಾಡಿ ಪೇಯ್ನ್ ಕಡಿಮೆ ಆಗುತ್ತೆ, ರಿಲ್ಯಾಕ್ಸ್ ಆಗ್ತೀರಾ, ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಒಳ್ಳೆಯ ನಿದ್ರೆ ಮತ್ತು ಬೆಟರ್ ಬ್ಲಡ್ ಸರ್ಕ್ಯುಲೇಷನ್ಗೆ ಬಹಳ ಮುಖ್ಯ ಆಗುತ್ತೆ. ಇದರಿಂದ ನಿಮಗೆ ಸಂಧಿ ನೋವುಗಳು, ಈ ಜಾಯಿಂಟ್ಸ್ ಪೇಯ್ನ್ ಏನು ಹೇಳ್ತಾರೆ, ಜಾಯಿಂಟ್ಸ್ ಪೇಯ್ನ್ ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ ಹೆಲ್ತಿ ಸ್ಕಿನ್ ಆಗುತ್ತೆ. ಮತ್ತು ನಿಮ್ಮ ಚರ್ಮದ ತ್ವಚೆ ಸಹ ಬಹಳ ಚೆನ್ನಾಗಾಗುತ್ತೆ, ತ್ವಚೆಯ ಕಾಂತಿ ವೃದ್ಧಿ ಆಗುತ್ತೆ. ಈಗ ಏನಾಗಿದೆ ಅಂದರೆ ಡೈಲಿ ಆಗಲ್ಲ, ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ಅಂತೂ ಖಂಡಿತ ಮಾಡ್ಕೋಬೋದು ಅನ್ಸುತ್ತೆ. ಎಲ್ಲರಿಗೂ ಸಂಡೇ ರಜಾ ಇರುತ್ತೆ. ಅವತ್ತು ಒಂದು ದಿವಸ ಅಟ್ಲೀಸ್ಟ್ ನಿಮ್ಮ ದೇಹದ ಕಾಂತಿಗಾಗಿ ಅಥವಾ ಆರೋಗ್ಯಕ್ಕಾಗಿ ಒಂದು ದಿವಸ ಆದರೂ ಮಾಡ್ಕೊಳ್ಳಿ. ಡೈಲಿ ಮಾಡ್ಕೊಳ್ಳೋದು ಕಷ್ಟ, ಆದರೆ ನಾನು ಇಲ್ಲಿ ಹೆಣ್ಮಕ್ಳಿಗೆ ಒಂದು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀನಿ. ಡೈಲಿ ಅಟ್ಲೀಸ್ಟ್ ಒಂದು 10-20 ಮಿನಿಟ್ಸು ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದ ತುಪ್ಪದಿಂದ ಅಟ್ಲೀಸ್ಟ್ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ ಡೈಲಿ. ಸೊ ನಿಮ್ಮ ತ್ವಚೆ ರಿಂಕಲ್ಸ್ ಕಡಿಮೆ ಆಗುತ್ತೆ,
ತ್ವಚೆ ಕಾಂತಿಯುತವಾಗಿರುತ್ತೆ. ಈ ಆದಷ್ಟು ಈ ಕೆಮಿಕಲ್ಸ್ಗಳನ್ನ ಅವಾಯ್ಡ್ ಮಾಡಿ. ಸೊ ಇದು ನಿಮಗೆ ನ್ಯಾಚುರಲ್ ಆಗಿ ಸ್ಕಿನ್ಗೆ ಮಾಯಿಶ್ಚರೈಸರ್ ಎಫೆಕ್ಟ್ ಮತ್ತು ಆ್ಯಂಟಿ ಏಜಿಂಗ್ ಎಫೆಕ್ಟ್ನ ಕೊಡುತ್ತೆ. ಓಕೆ, ತಿಳಿಸ್ಕೊಳ್ಳಿ. ಫ್ರೀ ಬ್ಯೂಟಿ ಟಿಪ್ಸ್ ಕೊಟ್ಟಿದ್ದಾರೆ, ದಯವಿಟ್ಟು ಪಾಲನೆ ಮಾಡಿ. ಮ್ಯಾಮ್, ಈ ಡೈಲಿ ರೂಟೀನ್ ಲೈಫಲ್ಲಿ ಫುಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಈ ಫುಡ್ ಹೇಗಿರಬೇಕು ಮ್ಯಾಮ್? ತುಂಬಾ ಸಿಂಪಲ್. ಆನ್ ಟೈಮ್ ಊಟ ತಿಂಡಿಯನ್ನು ಮಾಡಬೇಕು, ಮತ್ತು ಅತಿಯಾದ ಆಹಾರ ಸೇವನೆ ಮಾಡಬೇಕು. ಅತಿಯಾಗಿ ಜಂಕ್ ಫುಡ್, ಈಗ ಊಟ ಆಗಿರುತ್ತೆ, ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಅಲ್ಲೇನೋ ಜಂಕ್ ಫುಡ್ ಕಾಣಿಸಿದ್ರೆ ತಿನ್ನೋಣ ಆಗುತ್ತೆ ಮ್ಯಾಮ್ ಇವಾಗ. ಸೊ ಅದು ಆ ಟೆಂಪ್ಟೇಷನ್ಸ್ನ ಕಡಿಮೆ ಮಾಡ್ಕೋಬೇಕು. ಇಂಪಾರ್ಟೆಂಟಾಗಿ ಆನ್ ಟೈಮ್ ಊಟ ಮಾಡಬೇಕು, ಅತಿಯಾದ ಆಹಾರವನ್ನು ಸೇವನೆ ಮಾಡೋದು, ಎಸ್ಪೆಷಲಿ ಈ ಜಂಕ್ ಫುಡ್ಸ್. ಮತ್ತೆ ಬೇಗ ಫಾಸ್ಟಾಗಿ ತಿಂತಾರೆ ಕೆಲವರು. ಈ ಏನು ಕೆಲಸದ ಒತ್ತಡದಿಂದ ಏನಾಗುತ್ತೆ ಅಂದರೆ ಸರಿಯಾಗಿ ಅಗಿಯದೇ ತಿನ್ನೋ ಅಭ್ಯಾಸನೂ ಇದೆ. ಅತಿ ಫಾಸ್ಟಾಗೂ ಸಹ ತಿನ್ನಬಾರ್ದು. ಏನಂದರೆ ಪ್ರತಿಯೊಂದು ಆಹಾರನೂ ಚೆನ್ನಾಗಿ ಅಗದು ತಿನ್ನೋದ್ರಿಂದ ನಿಮ್ಮ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ, ಮತ್ತು ಏನೇ ತಿಂದ ಆಹಾರವೂ ಸಹ ಚೆನ್ನಾಗಿ ಜೀರ್ಣ ಆಗುತ್ತೆ. ಈ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಇದೆ ನಮ್ಮ ಮಾರ್ನಿಂಗ್ ಯಾವ ಟೈಮಿಂದ ಯಾವ ಟೈಮು, ಆಫ್ಟರ್ನೂನು, ಈವ್ನಿಂಗ್ ಆ ಥರ? ಈಗ ಏನಾಗ್ತಿದೆ ಜನಗಳಿಗೆ ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಬ್ಯುಸಿನಲ್ಲಿ ಸ್ವಲ್ಪ ತಿಂದು ಹೋಗ್ಬಿಡ್ತಾರೆ. ಹೌದು. ಮಧ್ಯಾಹ್ನನೂ ವರ್ಕ್ ಪ್ರೆಷರ್ಗೆ ಏನಾಗುತ್ತೆ, ಅವಾಗ್ಲೂ ಫಾಸ್ಟಾಗಿ ಗಬ ಅಂತ ತಿಂದು ಕೆಲಸ ಮಾಡಬೇಕು ಅಂತಿರುತ್ತೆ. ರಾತ್ರಿ ಮನೆಗೆ ಬಂದ್ಮೇಲೆ ಏನಾಗುತ್ತೆ, ಟೈಮ್ ಇದೆ ಇಡು ಅಂದ್ಬಿಟ್ಟು ಅವಾಗ ಚೆನ್ನಾಗಿ ತಿಂತಾರೆ. ಕರೆಕ್ಟ್. ಅದು ತಪ್ಪದು. ಇದು ಉಲ್ಟಾ ಆಗಬೇಕು. ರಾತ್ರಿ ಹೊತ್ತು ಆದಷ್ಟು ಲೈಟ್ ಫುಡ್ನ ತಗೋಬೇಕು. ನಾವು ಮಲಗೋದಕ್ಕಿಂತ 2 to 3 hours ಮೊದಲು ಡಿನ್ನರ್ನ ಮಾಡೋದು ಬಹಳನೇ ಮುಖ್ಯ. ಯಾಕೆಂದ್ರೆ ರಾತ್ರಿ ನಾವು ಮಲಗಿದ್ಮೇಲೆ ನಮ್ಮ ದೇಹದ ಆಕ್ಟಿವಿಟೀಸ್ ಕಡಿಮೆ ಇರುತ್ತೆ. ಆದಷ್ಟು ಅರ್ಲಿ ಡಿನ್ನರ್ ಮತ್ತೆ ಲೈಟ್ ಡಿನ್ನರ್ ತಗೊಳ್ಳೋದನ್ನ ಅಭ್ಯಾಸ ಮಾಡ್ತೀವಿ. ಮತ್ತೆ ಬೆಳಗಿನ ಆಹಾರ ಚೆನ್ನಾಗಿ ತಗೋಬೇಕು, ಅಂದ್ರೆ ಒಳ್ಳೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಒಳ್ಳೆ ಸಮತೋಲನದಲ್ಲಿ ಇರುವಂತಹ ಆಹಾರವನ್ನು ತಗೋಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಮ್ಯಾಮ್, ಆಫೀಸ್ ಹೋಗೋ ಬರ್ದಲ್ಲಿ ಬೆಳಗ್ಗೆ ಟಿಫನ್ನೇ ಮಾಡಲ್ಲ. ಅದು ಏನಾಗುತ್ತೆ ಹಾಗಂದ್ರೆ, ಇವತ್ತು 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದು, ನಾಳೆ 12 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದು, ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಜೀರ್ಣ ರಸಗಳು ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದು ಬಯಾಲಜಿಕಲ್ ಕ್ಲಾಕ್ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಆ ರೀತಿ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ನ ದಯವಿಟ್ಟು ಮಾಡಬಾರ್ದು. ಅದೇನಿದ್ರು ಆನ್ ಟೈಮ್. ಇವತ್ತು ಬೆಳಗ್ಗೆ 8:30ಗೆ ಬ್ರೇಕ್ಫಾಸ್ಟ್ ಅಂದರೆ ಆ ಟೈಮ್ಗೆ ಫಿಕ್ಸ್ ಆಗಿ, ಮಧ್ಯಾಹ್ನ 1 ಗಂಟೆಗೆ ಲಂಚ್ ಅಂದರೆ ಆ ಟೈಮ್ಗೆ ಫಿಕ್ಸ್ ಆಗಿ. ಇವತ್ತು 1 ಗಂಟೆಗೆ ತಿನ್ನೋದು, ಮೀಟಿಂಗ್ ಬ್ಯುಸಿ ಇತ್ತು ಅಂದ್ಬಿಟ್ಟು ಮತ್ತೆ 4 ಗಂಟೆಗೆ ಊಟ ಮಾಡೋದು, ಇದೆಲ್ಲನೂ ಬಯಾಲಜಿಕಲ್ ಕ್ಲಾಕ್ನ ಡಿಸ್ಟರ್ಬ್ ಮಾಡುತ್ತೆ. ನಾನು ಮೊದಲೇ ಹೇಳಿದಾಗೆ ನಮ್ಮ ದೇಹ ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ ಹೊಂದಿಕೊಂಡು ಕೆಲಸ ಮಾಡುವಂಥದ್ದು. ಆ ಬಯಾಲಜಿಕಲ್ ಕ್ಲಾಕ್ನ ಯಾವತ್ತೂ ಡಿಸ್ಟರ್ಬ್ ಆಗ್ದಂಗೆ ನೋಡ್ಕೋಬೇಕು. ಆದಷ್ಟು ಫ್ರೆಶ್ ಫುಡ್ನ ತಿನ್ನಿ, ಮತ್ತು ಎಕ್ಸೆಸಿವ್ ಪ್ರೊಸೆಸ್ಡ್ ಫುಡ್ನ ಅವಾಯ್ಡ್ ಮಾಡಿ. ಮ್ಯಾಮ್, ಇವಾಗ ಏನಾಗ್ತಿದೆ ಅಂದರೆ ಸ್ಲೀಪ್ ಟೈಮ್ಗಿಂತ ಈ ಸ್ಕ್ರೋಲ್ ಟೈಮ್ ಅಥವಾ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ. ಈ ಸ್ಲೀಪ್ ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್ ಲೈಫಲ್ಲಿ? ಸ್ಲೀಪ್ ಈಸ್ ನಾಟ್ ಎ ಲಕ್ಸುರಿ, ಇಟ್ಸ್ ಎ ಬಯಾಲಜಿಕಲ್ ನೆಸೆಸಿಟಿ. ಈಗ ಏನಾಗ್ತಿದೆ ಅಂದರೆ ಜನಗಳು ಆ ಸ್ಕ್ರಾಲ್ ಟೈಮ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅಥವಾ ಅದು ರೀಲ್ಸ್ ಎಲ್ಲ ಸ್ಕ್ರಾಲಿಂಗ್ ಟೈಮ್ ಜಾಸ್ತಿ ಆಗ್ತಿದೆ. ಆದರೆ ಈ ನಿದ್ರೆ ಅನ್ನೋದೇನಿದೆ, ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಿಲ್ಲರ್ಸ್ ಆಫ್ ಹೆಲ್ತಿ ಲೈಫ್ ಸ್ಟೈಲ್. ಸೊ ನಿದ್ರೆ ದಿನದಲ್ಲಿ 7 ಗಂಟೆಗಳ ಕಾಲ ಒಳ್ಳೆಯ ನಿದ್ರೆ ಬಹಳ ಮುಖ್ಯ ದೇಹಕ್ಕೆ. ಇದರಿಂದ ಏನಾಗುತ್ತೆ, ನೀವು ಈಗ ಜನಗಳು ಏನಾಗ್ತಿದೆ ಅಂದರೆ ಸ್ಕ್ರಾಲ್ ಮಾಡ್ತಾ ರಾತ್ರಿ 2 ಗಂಟೆ ಆಗಿದ್ರೂ ಗೊತ್ತೇ ಆಗಿರಲ್ಲ, ಅಷ್ಟು ಅಡಿಕ್ಷನ್ ಆಗೋಗಿರ್ತಾರೆ. ಮತ್ತೆ ಬೆಳಗ್ಗೆ ಎದ್ದು ಕೆಲಸ ಕೊಡ್ತಾ ಇರಬೇಕು. ಈ ಥರ 3-4 hours ಸ್ಲೀಪಿಂದ ಏನಾಗ್ತಾ ಇದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಮತ್ತು ದೇಹದ ತೂಕ ಜಾಸ್ತಿ ಆಗ್ತಾ ಇದೆ, ಜೀರ್ಣಕ್ರಿಯೆ ತೊಂದರೆ ಆಗ್ತಾ ಇದೆ, ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ತೊಂದರೆಗಳು ಈ ನಿದ್ರಾಹೀನತೆಯಿಂದ ಬರ್ತವೆ. ಸೊ ಈ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆಲ್ಲದಕ್ಕೂ ಸರಿಯಾದ ನಿದ್ದೆ ಇಲ್ಲದಲೇ ಇರೋದೇ ದೇಹಕ್ಕೆ ಕಾರಣ ಆಗ್ತಾ ಇದೆ. ಸೊ ಆದಷ್ಟು ನಿಮ್ಮದು ಫೋನ್ದು ಸ್ಕ್ರಾಲಿಂಗ್ ಟೈಮ್ ಕಡಿಮೆ ಮಾಡಿ ನಿದ್ದೆಗೆ ಇಂಪಾರ್ಟೆಂಟ್ ಕೊಡಿ. ನಾನು ಮೊದಲೇ ಹೇಳ್ದಂಗೆ ಇಟ್ ಇಸ್ ನಾಟ್ ಎ ಲಕ್ಸುರಿ, ಇಟ್ಸ್ ಎ ಬಯಾಲಜಿಕಲ್ ನೆಸೆಸಿಟಿ. ಸೊ ನಿದ್ದೆ ಎವ್ರಿವನ್ ಶುಡ್ ಹ್ಯಾವ್ ಕಂಪಲ್ಸರಿ 6 to 7 hours ಇಸ್ ವೆರಿ ಇಂಪಾರ್ಟೆಂಟ್. ಡೀಪ್ ಸ್ಲೀಪ್ ಬೇಕೇ ಬೇಕು. ಸೊ ಇದರಿಂದ ನಿಮ್ಮ ಮನಸ್ಸು ಕಾಮ್ ಆಗಿರುತ್ತೆ, ಮೆಮೊರಿ ಚೆನ್ನಾಗಾಗುತ್ತೆ. ನಿದ್ರೆ ಬಹಳನೇ ಮುಖ್ಯ. ಮ್ಯಾಮ್, ಮೆಂಟಲ್ ಹೆಲ್ತ್ ಮತ್ತು ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ಏನು ಸಂಬಂಧ ಇದೆ ಮ್ಯಾಮ್? ನಿಮ್ಮ ದಿನಚರ್ಯೆ ಚೆನ್ನಾಗಿದ್ರೆ ನಿಮ್ಮ ಮನಸ್ಸಿನ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ. ನಿಮ್ಮ ದಿನಚರ್ಯೆ ಸರಿ ಇಲ್ಲ ಅಂದರೆ ಇಟ್ ವಿಲ್ ಡಿಸ್ಟರ್ಬ್ ಯುವರ್ ಮೆಂಟಲ್ ಸ್ಟೇಟಸ್ ಆಲ್ಸೋ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ದೇಹ ಬೇರೆ ಮನಸ್ಸು ಬೇರೆ ಅಂತ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ತೊಂದರೆಗಳಾದರೂ ಅದು ನಿಮ್ಮ ಇಂಡೈರೆಕ್ಟ್ ಆಗಿ ದೇಹಕ್ಕೂ ತೊಂದರೆ ಆಗುತ್ತೆ. ಸೊ ಈ ಮಾನಸಿಕ ಸಮತೋಲನ ಮತ್ತು ನಮ್ಮ ದಿನಚರ್ಯ
ಏನಿದೆ ದೇಹಕ್ಕೆ ಬೇಕಾಗುವಂಥದ್ದು ಆಹಾರ, ವ್ಯಾಯಾಮ ಇದು ಹೇಗೆ ಇಂಪಾರ್ಟೆಂಟು ಹಾಗೆ ಮನಸ್ಸು ಸಹ. ನಿಮ್ಮ ಮನಸ್ಸು ಸ್ಥಿರವಾಗಿದ್ದಾಗ ಮಾತ್ರ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಆಗುತ್ತೆ. ಸೊ ನಿಮ್ಮ ದೇಹ ಮನಸ್ಸು ಎರಡೂ ಒಂದೇ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ದಿನಚರ್ಯ ಬಹಳನೇ ಮುಖ್ಯ ಆಗಿದೆ. ಮ್ಯಾಮ್ ಏನಾಗ್ತಿದೆ ಅಂದರೆ ಇವಾಗ ಎದ್ದ ತಕ್ಷಣ ದೇವ್ರನ್ನ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೊಬೈಲ್ನ ನೋಡ್ತಾರೆ ಮ್ಯಾಮ್. ಈ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ನ ನೋಡ್ಬೋದಾ ಮ್ಯಾಮ್? ನನ್ನ ಸಲಹೆ ಏನಂದರೆ, ಹೇಳೋದು ನಿಜ, ಬೆಳಗ್ಗೆ ಎದ್ದ ತಕ್ಷಣ ದೇವ್ರು ನೋಡ್ತಾರೋ ಇಲ್ವೋ, ಆದರೆ ನೋಟಿಫಿಕೇಶನ್ಸ್ ಅಂತೂ ನೋಡ್ತಾರೆ. ಮೊಬೈಲಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿದ ತಕ್ಷಣ ಇಂಪಾರ್ಟೆಂಟ್ ಮೆಸೇಜಾ ತೆಗೆದು ನೋಡೋಣ ಅಂತ. ದಯವಿಟ್ಟು ಎದ್ದ ತಕ್ಷಣ ಮೊದಲ 30 ಮಿನಿಟ್ಸ್ ಏನಿದೆ ದೇವರನ್ನು ನೋಡಿ, ಪ್ರೇಯರ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ವಾರ್ಮ್ ವಾಟರ್ ಕುಡೀರಿ, ಆಯಿತಾ? ಆ 30 ನಿಮಿಷ ನಿಮಗೋಸ್ಕರ ಸ್ಪೆಂಡ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಯುವರ್ ಡೇ ವಿತ್ ಪಾಸಿಟಿವ್ ಥಾಟ್ಸ್. ಮ್ಯಾಮ್, ಈ ಸ್ಕ್ರೀನ್ ಅಡಿಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? ಇವತ್ತಿನ ದಿವಸ ಏನಾಗಿದೆ ಅಂದರೆ, ಸ್ಕ್ರೀನ್ ಈಸ್ ಯೂಸ್ಫುಲ್ ಬಟ್ ಎಕ್ಸೆಸಿವ್ ಸ್ಕ್ರೀನ್ ಈಸ್ ಹಾರ್ಮ್ಫುಲ್. ಇವತ್ತು ಹೇಗಾಗಿದೆ ಜನ ಅಂದರೆ, ದೇ ವೇಕ್ ಅಪ್ ವಿತ್ ಮೊಬೈಲ್, ದೇ ಸ್ಲೀಪ್ ವಿತ್ ಮೊಬೈಲ್, ಸಮ್ಟೈಮ್ಸ್ ಈವನ್ ದೇ ಈಟ್ ವಿತ್ ಮೊಬೈಲ್. ಮ್ಯಾಮ್, ಅರ್ಥ ಆಗಿಲ್ಲ, ಈಟ್ ವಿತ್ ಮೊಬೈಲ್ ಅಂದರೆ ಮ್ಯಾಮ್? ಊಟ ಮಾಡ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ. ಎಷ್ಟು ತಿಂದ್ವಿ, ಹೇಗೆ ತಿಂದ್ವಿ ಅನ್ನೋದ್ರ ಬಗ್ಗೆ ಗಮನನೇ ಇರೋದಿಲ್ಲ. ಅದು ಕರೆಕ್ಟ್. ಈಗಿನ ಮಕ್ಕಳಿಗೆ ಹೇಗಾಗಿದೆ ಅಂದರೆ, ಮೊಬೈಲ್ ಪಾಸ್ವರ್ಡ್ಗಳು ತುಂಬ ಚೆನ್ನಾಗಿ ನೆನಪಿರುತ್ತೆ. ದ್ಯಾನ್ ಮಲ್ಟಿಪ್ಲಿಕೇಶನ್ ಟೇಬಲ್ ಕೇಳಿ ಅಂತ ತಡ್ಕಾಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಆದಷ್ಟು ಮಕ್ಕಳಿಗೆ ಔಟ್ಡೋರ್ ಪ್ಲೇನ ಎಂಕರೇಜ್ ಮಾಡಿ, ಆದಷ್ಟು ಕ್ರಿಯೇಟ್ ಫ್ಯಾಮಿಲಿ ಟೈಮ್. ಅದು ಬಹಳನೇ ಮುಖ್ಯ. ಇಂದಿನ ದಿವಸ ಏನಾಗಿದೆ ಅಂದರೆ, ಅಪ್ಪ ಒಂದು ಕಡೆ ಮೊಬೈಲ್ ಇಟ್ಕೊಂಡಿರ್ತಾರೆ, ಅಮ್ಮ ಒಂದು ಕಡೆ ಮೊಬೈಲ್ ಇಟ್ಕೊಂಡಿರ್ತಾರೆ, ಮಕ್ಳು ಇನ್ನೊಂದು ಕಡೆ ವಿಡಿಯೋ ಗೇಮ್ ಅವರು ಇಟ್ಕೊಂಡು ಹಾಕ್ತಾ ಇರ್ತಾರೆ. ಸೊ ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ, ಮಕ್ಕಳಿಗೆ ಔಟ್ಡೋರ್ ಗೇಮ್ಸ್ನ ಎಂಕರೇಜ್ ಮಾಡಿ, ಆದಷ್ಟು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ. ಉಪಯುಕ್ತ ವಿಷಯಗಳಿಗೋಸ್ಕರ ಖಂಡಿತ ಸ್ಕ್ರೀನ್ ಬೇಕೇ ಬೇಕು. ದಿಸ್ ಡಿಜಿಟಲ್ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಪ್ರಕಾರ ನಿಮ್ಮ ಡೈಲಿ ಲೈಫ್ ರೂಟೀನ್ ಅಥವಾ ನಿಮ್ಮ ಲೈಫ್ ಸ್ಟೈಲ್ದು ಟೈಮ್ ಜಾಸ್ತಿ ಕೊಡಿ ಅದರ್ ದೆನ್ ಸ್ಕ್ರೀನ್ ಟೈಮ್. ಮತ್ತೆ ಮಲಗೋದಕ್ಕೂ ಅರ್ಧ ಗಂಟೆ ಮೊದಲು ಆದಷ್ಟು ಮೊಬೈಲನ್ನು ಉಪಯೋಗಿಸ್ಬೇಡಿ. ಇನ್ನೊಂದು ಮ್ಯಾಮ್, ಈ ಫೋನ್ನ ಪಕ್ಕನ ಇಟ್ಕೊಂಡು ಮಲ್ಕೊಂಡ್ಬಿಡ್ತಾರೆ, ದಿಂಬು ಪಕ್ಕನ ಅಥವಾ ಎಲ್ಲ. ಈಗ ಎಷ್ಟೋ ಕಡೆ ಈಗ ಆಲ್ರೆಡಿ ನೀವು ನೋಡಿರ್ತೀರ ನ್ಯೂಸ್ಗಳಲ್ಲಿ ಎಲ್ಲ ಕಡೆ ಆ ಬ್ಯಾಟ್ರಿ ಬ್ಲಾಸ್ಟ್ ಆಗೋದು ಮತ್ತೆ ಆ ರೇಡಿಯೇಷನ್ ಡೆಫಿನೆಟ್ಲಿ ಇಟ್ ವಿಲ್ ಎಫೆಕ್ಟ್ ಯುವರ್ ಬಾಡಿ. ಸೊ ಬೇಡವೇ ಬೇಡ ಅಂತೀರಾ ಮ್ಯಾಮ್? ಖಂಡಿತ ಬೇಡ. ಸೊ ಹಾಫ್ ಆನ್ ಅವರ್ ಮುಂಚೆ ಫೋನ್ ಯು ಶುಡ್ ಬಿ ಅವೇ ಫ್ರಮ್ ದ ಫೋನ್, ಆ್ಯಂಡ್ ಫೋನ್ ನೀವು ಮಲ್ಕೋಬೇಕಾದ್ರೂ ಕೂಡ ನಿಮ್ಮ ಹತ್ರ ಇರಬಾರ್ದು. ಮ್ಯಾಮ್, ಮುಂಚೆ ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಾಯಿದ್ರು, ಎಲ್ಲರೂ ಒಂದು ಟೈಮ್ ಅಂತ ನಿಗದಿತ ಮಾಡಿ ಆ ಟೈಮಲ್ಲಿ ಬಂದು ಊಟ ಮಾಡ್ತಾಯಿದ್ರು. ಬಟ್ ಇವಾಗೆಲ್ಲ ಆ ಥರ ಕಾಣ್ತಾ ಇಲ್ಲ. ಈ ಫ್ಯಾಮಿಲಿ ಮೀಲ್ಸ್ ಎಷ್ಟು ಮುಖ್ಯ ಆಗುತ್ತೆ ಮ್ಯಾಮ್? ಈ ಫ್ಯಾಮಿಲಿ ಮೀಲ್ಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಇದರಿಂದ, ಏನಾಗುತ್ತೆ ರಿಲೇಷನ್ಶಿಪ್ಸ್ ಚೆನ್ನಾಗಾಗುತ್ತೆ, ಮೆಂಟಲ್ ವೆಲ್ಬೀಯಿಂಗ್ ಚೆನ್ನಾಗಾಗುತ್ತೆ. ಮೊದಲೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಸೊ ನೀನೇನು ಮಾಡ್ತಿದ್ದೆ, ಇವತ್ತು ನಿನ್ನ ದಿನ ಹೇಗಾಗಿತ್ತು ಕೇಳ್ತಾ ಇದ್ರು. ಇವಾಗ ಏನಾಗಿದೆ ಅಂದರೆ, ಎಲ್ಲರೂ ಅವ್ರವ್ರದೇ ಪ್ರಪಂಚದಲ್ಲಿ ಬ್ಯುಸಿ ಆಗೋಗಿರ್ತಾರೆ. ಅಪ್ಪ ಅವ್ರ ವರ್ಕ್ ಇದರಲ್ಲಿ ಇರ್ತಾರೆ. ಮೋಸ್ಟ್ ಆಫ್ ಈಗೆಲ್ಲ ಈವನ್ ಹೌಸ್ ವೈಫ್ಗಳು ಕಡಿಮೆನೆ, ಎಲ್ಲರೂ ವರ್ಕಿಂಗ್ ಇರ್ತಾರೆ, ಅವ್ರಿಗೂ ಅವ್ರದೇ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಮಕ್ಕಳ ಕಡೆ ಗಮನ ಕಡಿಮೆ ಆಗ್ತಾ ಇರುತ್ತೆ. ಸೊ ಇವಾಗ ಕಾಲೇಜ್ ಆಗಲಿ ಸ್ಕೂಲಲ್ಲಾಗಲಿ, ಇವತ್ತು ನಿನ್ನ ಸ್ಕೂಲ್ ಹೇಗಾಯಿತು, ಕಾಲೇಜಲ್ಲಿ ಹೇಗಾಯಿತು, ನಿನ್ನ ಓದು ಹೇಗೆ ನಡೀತಾ ಇದೆ, ಆ ಕೇಳೋದೇ ಕಡಿಮೆ ಆಗೋಗಿದೆ. ಅಟ್ಲೀಸ್ಟ್ ಈಗ ಫ್ಯಾಮಿಲಿ ಊಟದ ಟೈಮ್ ಅಂತ ಒಂದು ಟೈಮ್ನ ಅದಕ್ಕೋಸ್ಕರ ಮೀಸಲಿಟ್ಟಾಗ ಏನಾಗುತ್ತೆ ಅಂದರೆ, ಸಂಬಂಧಗಳು ಚೆನ್ನಾಗಾಗತ್ತೆ. ಯಾರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೊ ಇದರಿಂದ ಏನಾಗುತ್ತೆ, ಸಂಬಂಧಗಳು ಬಾಂಧವ್ಯಗಳು ಗಟ್ಟಿ ಆಗುತ್ತೆ. ಈಗ ಕಾಲೇಜ್ಗೆ ಹೋಗೋ ಮಕ್ಕಳಂತೂ ಅವ್ರದೇ ಲೋಕದಲ್ಲಿ ಇರ್ತಾರೆ. ಅಪ್ಪ ಅಮ್ಮನಿಗೆ ಕೇಳೋಷ್ಟೇ ಟೈಮ್ ಇರಲ್ಲ, ಮಕ್ಳಿಗೂ ಇರಲ್ಲ, ಅವ್ರದೇ ಲೋಕದಲ್ಲಿ ಇರ್ತಾರೆ. ಎಷ್ಟೋ ಸಲ ಕಾಲೇಜಲ್ಲಿ ಅವ್ರಿಗೆ ಹೇಳ್ಕೊಳಕ್ಕೂ ಆಗ್ದಲೇ ಮಾನಸಿಕವಾಗಿ ಒದ್ದಾಡ್ತಾ ಇರುವಂಥ ಮಕ್ಕಳು ಸಹ ಇರ್ತಾರೆ. ಆದಷ್ಟು ಅಟ್ಲೀಸ್ಟ್ ಈ ಊಟದ ನೆಪದಲ್ಲಾದರೂ ಮಕ್ಕಳ ಲೈಫಲ್ಲಿ ಏನಾಗ್ತಿದೆ ಅನ್ನೋದ್ರ ಕಡೆ ಸ್ವಲ್ಪ ಆದರೂ ಗಮನ ಕೊಡಿ. ಸೊ ಅವರ ಬಿಹೇವಿಯರ್ ಅವ್ರು ಹೇಗಿದೆ ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಯು ಕ್ಯಾನ್ ಗೆಸ್. ಸೊ ಓಕೆ, ಇವ್ರ ಮೂಡ್ ಚೆನ್ನಾಗಿಲ್ವಾ, ಇವತ್ತು ಇವ್ನು ಖುಷಿಯಾಗಿದ್ದಾನ ಇಲ್ವಾ, ಮಗಳು ಅಥವಾ ಏನಾರು ತೊಂದರೆ ಅನುಭವಿಸಿದಾಳ, ಅಟ್ಲೀಸ್ಟ್ ಜೊತೆಯಲ್ಲಿ ಕೂತಾಗ ಒಬ್ರು ನೋಡಿದಾಗ ಓಕೆ ಶಿ ಈಸ್ ಫೈನ್. ಇನ್ನು ಅವತ್ತೊಂದು ದಿವಸ ಡಲ್ ಆಗಿರೋ, ಓಕೆ ಸಮಥಿಂಗ್ ರಾಂಗ್, ಲೆಟ್ ಮಿ ಆಸ್ಕ್, ಆ ಥರ ಬರುತ್ತೆ. ಏನಾಗುತ್ತೆ ಅವಾಗ ಮಕ್ಕಳುಗಳಿಗೂ ತಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳ್ಕೊಳ್ಳೋದಕ್ಕೂ ಸಹ ತಂದೆ ತಾಯಿಗಳ ಟೈಮ್ ಬಹಳನೇ ಮುಖ್ಯ ಆಗುತ್ತೆ. ಮುಂಚೆ ಏನಾಗ್ತಾ ಇತ್ತು, ನಾವೆಲ್ಲ ಒಂದು ರೌಂಡಲ್ಲಾಗಿ ಕುತ್ಕೊಂಡು ಕಸಿನ್ಸ್ ಎಲ್ಲ ರಜದಲ್ಲಾಗಲಿ ಎಲ್ಲೇ ಹೋದ್ರು ಒಬ್ರು ಕೈ ತುತ್ತ ಕೊಡ್ತಾ ಇದ್ರು. ಅವಾಗ ಅವಿಭಾಜ್ಯ ಕುಟುಂಬಗಳು ಇರ್ತಾ ಇತ್ತು. ಈಗ ಏನಾಗಿದೆ, ಗಂಡ ಹೆಂಡತಿ ಮಗು ಅಷ್ಟೇ ಇರ್ತಾರೆ. ಏನಾಗಿದೆ ಅಂದ್ರೆ ಇರೋ 3 ಜನನೂ ಒಬ್ರಿಗೊಬ್ರು ಟೈಮ್ ಕೊಡಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ದಿವಸದಲ್ಲಿ ಒಂದು ಟೈಮ್
ಈ ಫ್ಯಾಮಿಲಿ ಮೀಲ್ಸ್ನ ಕಾನ್ಸೆಪ್ಟ್ನ ಅಳವಡಿಸ್ಕೊಳ್ಳಿ. ಹೌದು. ಇವಾಗ ಇನ್ನೂ ನನಗೆ ನೆನಪಿದೆ ಅಂದರೆ ಇವಾಗಲೂ ಕೂಡ ನಾನು ನಮ್ಮೂರಲ್ಲಿ ಹೋದರೆ ನಮ್ಮೊಬ್ಬರು ಮಾಮ ಇದ್ದಾರೆ, ಅವರಿಗೆ ಎಲ್ಲ ಚಿಕ್ಕ ತಾತ ಅಂತ ಕರೀತಾರೆ. ಇವೊಂದು ನಾವು ಹೋದರೆ ಅವರೇ ಕರೀತಾರೆ, ಬಂಡ್ರೋ ಕೈ ತುತ್ತು ತಗೊಳ್ರು ಅಂತ. ಇನ್ನೂ ಕೂಡ ಅವಾಗಿನ ಟೇಸ್ಟೇ ನಮಗೆ ಬರುತ್ತೆ ಹೊರತು ಈಗಿನ ಮಕ್ಕಳಿಗೆ ಅದು ಮರ್ತೇ ಹೋಗಿದೆ. ಅದು ತುಂಬಾ ಮರ್ತೋಗ್ಬಿಟ್ಟಿದೆ. ಇವಾಗ ಅನ್ಸುತ್ತೆ ನಮ್ಗೆ ನಾವಾದ್ರೂ ಸ್ವಲ್ಪ ನಮ್ಮ ತಾತಗಳ ಜೊತೆ ಅಜ್ಜಿಗಳ ಜೊತೆ ಕಳಿಸ್ಬೇಕು, ಅವ್ರ ಜೊತೆನೂ ಇದಾಗಬೇಕು ಅಂತ. ಖಂಡಿತ ಅದನ್ನ ಎಲ್ಲ ಕಸಿನ್ಸು ಫ್ರೆಂಡ್ಸ್ ಜೊತೆ ಮಕ್ಕಳುಗಳನ್ನ ಮಿಂಗಲ್ ಆಗಕ್ಕೆ ಬಿಡಬೇಕು. ಅದು ಬಹಳನೇ ಮುಖ್ಯ ಆಗಿರುತ್ತೆ. ಈಗ ಏನಾಗಿದೆ ಅಂದ್ರೆ ಅಬ್ರಾಡಲ್ಲೆಲ್ಲ ಈ ತರ ಎಮೋಷನಲ್ ಸಪೋರ್ಟ್ ಇಲ್ಲದೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿರೋ ಜನಗಳು ಬಹಳನೇ ಇದ್ದಾರೆ. ಸೊ ಆದಷ್ಟು ಮನೆಯಲ್ಲೇ ನಾವು ಜನಗಳಿಟ್ಕೊಂಡು ಹೊರಗಡೆ ಆ ಮಾನಸಿಕ ಖಿನ್ನತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇರೆ ಕೌನ್ಸಿಲಿಂಗ್ ಹೋಗೋದನ್ನ ತಪ್ಪಿಸ್ಬೋದು. ಆ ಮಕ್ಕಳಿಗೆ ಒಂದು ಫ್ರೀಡಮ್ ಅನ್ನೋದು ಕೊಡಿ, ಅವ್ರಿಗೆ ಮಾತಾಡೋದಕ್ಕೆ, ಅವ್ರಿಗೆ ಏನಾಗ್ತಿದೆ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ಕೊಟ್ಟಾಗ ಮನೆಯಲ್ಲಿರೋ ನಾವು ಪೇರೆಂಟ್ಸ್ ಬೆಸ್ಟ್ ಕೌನ್ಸಿಲರ್ ಆಗ್ಬೋದು. ರೀಸೆಂಟಾಗಿ ಕೂಡ ಒಂದು ನ್ಯೂಸ್ ಕೂಡ ನೋಡಿದ್ವಲ್ಲ ಮ್ಯಾಮ್, ಆ ಪಾಪ ಒಂದು ಕ್ಲಾಸ್ ರೂಮಲ್ಲಿ ಕೂಡ ಯಾರು ಇಲ್ಲ, ಅವ್ರ ಟೀಚರ್ಸು ಏನು ಕೇಳ್ತಿಲ್ಲ ಅಂತೆ. ಶಿ ಹ್ಯಾಸ್ ಗಾನ್ ಇನ್ ಟು ನೆಕ್ಸ್ಟ್ ಲೆವೆಲ್. ಹೌದು, ಈಗ ಏನಾಗುತ್ತೆ ಅಂದ್ರೆ ಆ ಎಮೋಷನಲ್ ಸಪೋರ್ಟ್ ಸಿಗದಲ್ಲೇ ಇದ್ದಾಗಲೇ ಈ ರೀತಿ ಖಿನ್ನತೆಗೊಳಗಾಗಕ್ಕೆ ಸಾಧ್ಯ ಇರುತ್ತೆ. ಆದಷ್ಟು ಈ ಎಮೋಷನಲ್ ಬಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾಮ್ ಇವಾಗಿಂದು ಈ ಬಿಸಿ ಪ್ರೊಫೆಷನಲ್ಸ್ ಐ ಟಿ ಕಂಪ್ನೀಸ್ ಅವ್ರಿಗೆ ಅಥವಾ ಯಾರಿಗೆ ಆದರೂ ಮ್ಯಾಮ್ ಅವ್ರು ಹೆಂಗೆ ಲೈಫ್ ಸ್ಟೈಲ್ಸ್ ಮಾಡಿ ಫುಲ್ಲಿ ಬಿಸಿ ಪರ್ಸನ್ಸ್? ಖಂಡಿತ ಹಿಂದಿನವರು ಹೇಳಿರೋ ಎಲ್ಲ ದಿನಚರಿಯನ್ನು ಅಳವಡಿಸ್ಕೊಳ್ಳೋದು ಈ ಕಾಲದಲ್ಲಿ ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಪಾಸಿಬಲ್. ಕರೆಕ್ಟ್ ಮ್ಯಾಮ್. ಅಟ್ಲೀಸ್ಟ್ ಸಿಂಪಲ್ ಟಿಪ್ಸ್ ಹೇಳ್ತೀನಿ. ನಿಮಗೋಸ್ಕರ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬೇಗ ಹೇಳಿ, ಒಂದು 20 ನಿಮಿಷ ವಾಕ್ ಮಾಡಿ ಆಯಿತಾ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಆನ್ ಟೈಮ್ ಫುಡ್ ತಗೊಳ್ಳಿ, 11 ಗಂಟೆಗೆ ಮೊದಲು ಮಲಗುವ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಮತ್ತು ನಿಯಮಿತವಾದ ಆಹಾರ, ಆರೋಗ್ಯಕರ ಆಹಾರ, ಆದಷ್ಟು ಫ್ರೆಶ್ ಫುಡ್ಸ್, ಮತ್ತು ಏನು ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ಇಷ್ಟನ್ನ ಸಿಂಪಲ್ ಟಿಪ್ಸ್ ಫಾಲೋ ಮಾಡೋದ್ರಿಂದ ಎಷ್ಟೋ ಸುಧಾರಿಸುತ್ತೆ. ಲೇಟ್ ನೈಟ್ ಸ್ಲೀಪ್ನ ಅವಾಯ್ಡ್ ಮಾಡಿ ಆದಷ್ಟು. ಅರ್ಲಿ ಡಿನ್ನರ್, ಲೈಟ್ ಡಿನ್ನರ್, ಹೆಲ್ತಿ ಫುಡ್, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಬ್ರಿಟಿಷ್ ಅವ್ರು ಬಂದು ಅದನ್ನ ಹೇಳೋದ್ರು, ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್. ಅಟ್ಲೀಸ್ಟ್ ಅವರಿಂದ ನಾವು ಅಷ್ಟಾದ್ರೂ ಕಲಿಬೇಕು. ಏನಾದ್ರೂ ಅಂದ್ರೆ ಯಾರಿಂದಾದ್ರೂ ಒಳ್ಳೇದು ತಗೊಳ್ಳೋಣ. ಯಾರಿಂದ ಅವ್ರು ಯಾರೇ ಇರ್ಬೋದು, ಅವ್ರು ಹೇಳಿದ್ರು ಅವಾಗ. ಬಟ್ ಅದನ್ನ ನಾವು ಎಷ್ಟು ಮಟ್ಟಿಗೆ ತಗೊಂಡಿದೀವಿ ಅಂತ ಐ ಥಿಂಕ್ ಅದು ನಿಜ ಆಗ್ತಿದೆ. ತುಂಬಾ ಜನ ಅಂತ ಇವಾಗ ಎದ್ದೇಳೋದು ಲೇಟ್ ಆಗ್ತಿದೆ, ಮಲ್ಕೊಳ್ಳೋದು ಲೇಟ್ ಆಗ್ತಿದೆ. ಮೊದಲಿನವರೆಲ್ಲ ನೋಡಿ, ನಾವು ಸಣ್ಣವರೆಲ್ಲ ಇರ್ಬೇಕಾದ್ರೆ ಊರುಗಳಲ್ಲೆಲ್ಲ 8 ಗಂಟೆ ಆಯ್ತು ಅಂದ್ರೆ ರಾತ್ರಿ 7 ಗಂಟೆಗೆ ಊಟ ಮುಗಿಸಿ 8 ಗಂಟೆಗೆ ಮಲಗಾಗಿರೋ, ಬೆಳಗ್ಗೆ ಮತ್ತೆ 5:30 ಎದ್ದು ಕೆಲಸಗಳಿಗೆ ಹೋಗ್ತಾ ಇದ್ರು. ಅವ್ರದ್ದು ದಿನನಿತ್ಯದ ಏನಿದೆ ಅದನ್ನ 5:30 ಸ್ಟಾರ್ಟ್ ಮಾಡ್ತೀವಿ. ಅದರಿಂದನೇ ಆಗಿನ ಕಾಲದವರೆಲ್ಲ ಅಷ್ಟು ಆರೋಗ್ಯವಾಗಿರ್ತಾ ಇದ್ರು, ಮತ್ತೆ 80 ವರ್ಷದ ಮೇಲೆ ಬದುಕ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ 40 ವರ್ಷದ ಮೇಲೆ ಇದೀವಿ ಅಂದ್ರೆ ಇದೇ ಬೋನಸ್. ಮ್ಯಾಮ್ ಇವಾಗ ಈ 4G 5G ಕಾಲದಲ್ಲಿ ಈ ಜೆನ್ಜಿ ಹುಡುಗರಿಗೆ ನಿಮ್ಮ ಸಲಹೆ ಏನು ಮ್ಯಾಮ್? ಈಗ ಏನಾಗ್ತಾ ಇದೆ ಅಂದರೆ ಕಾರ್ ಸರ್ವಿಸ್ನ ರೆಗ್ಯುಲರ್ ಆಗಿ ಮಾಡ್ತೀವಿ, ಮೊಬೈಲ್ ಅಪ್ಡೇಟ್ನು ರೆಗ್ಯುಲರ್ ಆಗಿ ಮಾಡ್ತಿದ್ದೀವಿ, ಆದರೆ ಬಾಡಿ ಮೇಂಟೆನೆನ್ಸ್ ಬಂದಾಗ ಮಾತ್ರ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಆದಷ್ಟು ತಮ್ಮ ಬಾಡಿ ಮೇಂಟೆನೆನ್ಸ್ ಕಡೆಗೆ ಗಮನ ಜಾಸ್ತಿ ಹರಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಂತ ಈ ಇಂದಿನ ಯುವ ಜನತೆಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಂ ಮ್ಯಾಮ್, ಅಷ್ಟು ಯಾಕಂದರೆ ಅವ್ರದ್ದೆಲ್ಲ ಇವಾಗ ಏನಾಗ್ತಿದೆ, ಅವ್ರ ಡೈಲಿ ರೂಟೀನ್ ಬೆಳಗ್ಗೆ ಎದ್ದ ತಕ್ಷಣ ಫೋನ್, ಆಮೇಲೆ ಹೋದ್ಮೇಲೂ ಫೋನ್, ಸ್ನಾನ ಆದಮೇಲೂ ಫೋನ್, ಊಟ ಆದಮೇಲೂ ಫೋನಲ್ಲೇ ಹೋಗ್ತಿದೆ. ಅವರು ತಮ್ಮ ಆರೋಗ್ಯದ ಬಗ್ಗೆ ಕೊಡ್ತಾನೇ ಇಲ್ಲ ಮ್ಯಾಮ್. ಬಹಳನೇ ಕಡಿಮೆ ಆಗಿದೆ. ದಯವಿಟ್ಟು ಯಂಗ್ಸ್ಟರ್ಸ್ ಏನು ಜೆನ್ಜಿ ಹುಡುಗರಾಗಲಿ ಅಥವಾ ಯಾರೇ ಇರಲಿ ಯಂಗ್ಸ್ಟರ್ಸ್, ಡೈಲಿ ರೂಟೀನ್ನ ಕಾಪಾಡ್ಕೊಳ್ಳಿ. ಅದರಿಂದ ತುಂಬ ಅಂದರೆ ತುಂಬ ನಿಮ್ಮ ಆರೋಗ್ಯ ಇದ್ರೇ ನಿಮ್ಮ ಮೊಬೈಲ್ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೊಬೈಲಿಂದ ನೀವಲ್ಲ, ನಿಮ್ಮಿಂದ ಮೊಬೈಲ್. ಮ್ಯಾಮ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮ ವೀಕ್ಷಕರಿಗೆ ಏನು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಈ ಆರೋಗ್ಯ ಅನ್ನೋದು ಆಸ್ಪತ್ರೆಯಿಂದ ಬರುವಂಥದ್ದಲ್ಲ. ಈ ಆರೋಗ್ಯವು ನಮ್ಮ ಮನೆಯಿಂದ, ನಮ್ಮ ಅಡುಗೆ ಮನೆಯಿಂದ ಮತ್ತು ನಮ್ಮ ದಿನಚರ್ಯೆಯಿಂದ ಆರಂಭವಾಗುವಂಥದ್ದು. ಹೆಲ್ತ್ ಈಸ್ ನಾಟ್ ಬಿಲ್ಟ್ ಇನ್ ಒನ್ ಡೇ, ಇಟ್ಸ್ ಬಿಲ್ಟ್ ಎವ್ರಿ ಡೇ. ಒಳ್ಳೆಯ ಆಹಾರ, ಒಳ್ಳೆಯ ನಿದ್ರೆ, ಒಳ್ಳೆಯ ಆಲೋಚನೆ ಮತ್ತು ನಿಯಮಿತವಾದ ವ್ಯಾಯಾಮ ಮತ್ತು ಪ್ರಕೃತಿಗೆ ಹೊಂದಿಕೊಂಡಂಥ ಜೀವನವೇ ದಿನಚರ್ಯೆ. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋಣ, ಆರೋಗ್ಯವಂತ ಸಮಾಜವನ್ನು ನಿರ್ಮಿಸೋಣ. ಹೆಲ್ತ್ ಈಸ್ ನಾಟ್ ಬಿಲ್ಟ್ ಇನ್ ಒನ್ ಡೇ, ಇಟ್ಸ್ ಬಿಲ್ಟ್ ಎವ್ರಿ ಡೇ. ಇದೇ ಥರ ನಮ್ಮ ಜೀವನ ಮಾಡೋಣ, ಆರೋಗ್ಯವನ್ನು ಒಳ್ಳೆಯ ರೀತಿಯಿಂದ ಕಾಪಾಡ್ಕೊಳ್ಳೋಣ. ಡೈಲಿ ರೋಟೀನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಲೈಫು ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನಮ್ಮ ದಿನಚರಿನೂ ಚೆನ್ನಾಗಿರುತ್ತೆ, ಆಮೇಲೆ ನಮ್ಮ ಫೋನ್ ಅಡಿಕ್ಷನ್ ಕೂಡ ಕಡಿಮೆ ಆಗುತ್ತೆ. ಮ್ಯಾಮ್, ಈ ಅದ್ಭುತವಾದ ನಮ್ಮ ಮೆಸೇಜ್ ಅಥವಾ ನಮ್ಮ ಡೈಲಿ ರೋಟೀನ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.